ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಫಿನಿಶ್ಡ್ ಆರ್ಟಿಕಲ್ ಸರ್ಫೇಸ್ಗೆ ತೊಂದರೆ ಮಾಡದ ಹಾಗೆ ಪೂರ್ಣಗೊಳಿಸಿದ ಮೆಟೀರಿಯಲ್ ಅಲ್ಯೂಮಿನಿಯಂ, ಕಾಪರ್, ಬ್ರಾಸ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ಗಳಂತಹ ಮಾರ್ಕಿಂಗ್ ಔಟ್, ಕಟಿಂಗ್ ಸೈಜ್, ಡ್ರಿಲ್ಲಿಂಗ್, ಟ್ಯಾಪಿಂಗ್ ಇತ್ಯಾದಿಗಳನ್ನು ಚಟುವಟಿಕೆಗಳ ಮೂಲಕ ಚರ್ಚಿಸುತ್ತಿದ್ದೇವೆ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದಾದ: ಮೊದಲನೆಯದಾಗಿ ಅಲ್ಯೂಮಿನಿಯಂ, ಬ್ರಾಸ್, ಕಾಪರ್ ಮೇಲೆ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಮಾರ್ಕ್ ಮಾಡಿ. ಎರಡನೆಯದಾಗಿ ಹ್ಯಾಕ್ಸಾ ಬಳಸಿ ಹೆಚ್ಚುವರಿ ಮೆಟಲ್ ಅನ್ನು ಕಟ್ ಮಾಡಿ. ಮೂರನೆಯದಾಗಿ ಕೌಂಟರ್ ಸಿಂಕ್, ಕೌಂಟರ್ ಬೋರ್ ಮತ್ತು ರೀಮ್ ಡ್ರಿಲ್ ಮಾಡಿ. ನಾಲ್ಕನೆಯದಾಗಿ ಟ್ಯಾಪ್, ಫಿನಿಶ್ ಮತ್ತು ಡಿಬರ್. ಈ ಪ್ರಯೋಗಕ್ಕಾಗಿ ಅಗತ್ಯವಿರುವ ಮಷಿನರಿ ಮತ್ತು ಟೂಲ್ಗಳನ್ನು ಚರ್ಚಿಸೋಣ. ಡ್ರಿಲ್ಲಿಂಗ್ ಮಷಿನ್ 1 ನಂಬರ್, ವರ್ನಿಯರ್ ಹೈಟ್ ಗೇಜ್ 1 ನಂಬರ್, ವರ್ನಿಯರ್ ಕ್ಯಾಲಿಪರ್ 1 ನಂಬರ್, ಸ್ಟೀಲ್ ರೂಲ್ 300 ಮಿಲಿಮೀಟರ್ 1 ನಂಬರ್, ಡ್ರಿಲ್ ಬೀಟ್ 6 ರಿಂದ 12 ಮಿಲಿಮೀಟರ್ 1 ಸೆಟ್, ರೀಮರ್ ಟೂಲ್ 6 ಮಿಲಿಮೀಟರ್ 1 ನಂಬರ್, ಕೌಂಟರ್ ಬೋರ್ 6 ಮಿಲಿಮೀಟರ್ 1 ನಂಬರ್, ಟ್ಯಾಪ್ ಮತ್ತು ಡೈ ಸೆಟ್ 1 ನಂಬರ್, ಫ್ಲಾಟ್ ಫೈಲ್ 12 ಇಂಚಸ್ 1 ನಂಬರ್, ಡಾಟ್ ಪಂಚ್ 1 ನಂಬರ್, ಬಾಲ್ ಪೀನ್ ಹ್ಯಾಮರ್ 250G 1 ನಂಬರ್. ಈ ಪ್ರಯೋಗಕ್ಕಾಗಿ ಜಾಬ್ ಅನುಕ್ರಮವನ್ನು ಚರ್ಚಿಸೋಣ. ಮೊದಲನೆಯದಾಗಿ ರಾ ಮೆಟೀರಿಯಲ್ ಅನ್ನು ಚೆಕ್ ಮಾಡಿ. ಎರಡನೆಯದಾಗಿ ಎರಡು ಪಕ್ಕದ ಬದಿಯಲ್ಲಿ ಮತ್ತು ಫ್ಲಾಟ್ ಸರ್ಫೇಸ್ ಮೇಲೆ ಫೈಲ್ ಮಾಡಿ. ಮೂರನೆಯದಾಗಿ 74x48 ಸೈಜ್ನ ಔಟರ್ ಲೈನ್ ಅನ್ನು ಮಾರ್ಕ್ ಮಾಡಿ. ನಾಲ್ಕನೆಯದಾಗಿ ಐಡೆಂಟಿಫಿಕೇಶನ್ ಮಾರ್ಕ್ ಅನ್ನು ಪಂಚ್ ಮಾಡಿ. ಐದನೆಯದಾಗಿ ಹ್ಯಾಕ್ಸಾ ಬಳಸಿ ಹೆಚ್ಚುವರಿ ವಸ್ತುಗಳನ್ನು ತೆಗೆದುಹಾಕಿ. ಆರನೆಯದಾಗಿ ಡೈಮೆನ್ಷನ್ ಪ್ರಕಾರ ಸೆಂಟರ್ ಅನ್ನು ಮಾರ್ಕ್ ಮಾಡಿ. ಏಳನೆಯದಾಗಿ ಡ್ರಿಲ್ಲಿಂಗ್ ಮಷಿನ್ನಿಂದ ಜಾಬ್ ಅನ್ನು ಸೆಟ್ ಮಾಡಿ. ಎಂಟನೆಯದಾಗಿ ಸ್ಟ್ಯಾಂಡರ್ಡ್ ಚಾರ್ಟ್ ಪ್ರಕಾರ ಡ್ರಿಲ್ ಹೋಲ್ಗಳನ್ನು ಮಾಡಿ. 9ನೆಯದಾಗಿ ರೀಮಿಂಗ್, ಕೌಂಟರ್ ಬೋರಿಂಗ್ ಮತ್ತು ಟ್ಯಾಪಿಂಗ್ ಮಾಡಿ. 10ನೆಯದಾಗಿ ಡೈಮೆನ್ಷನ್ ಪ್ರಕಾರ ಕೌಂಟರ್ ಸಿಂಕಿಂಗ್ ಮಾಡಿ. ಪ್ರಾಯೋಗಿಕವಾಗಿ ಮಾಡೋಣ. ಹಂತ 1: ಅಲ್ಯೂಮಿನಿಯಂ, ಕಾಪರ್ ಮತ್ತು ಬ್ರಾಸ್ನಂತಹ ವಿವಿಧ ವಸ್ತುಗಳನ್ನು ಸಂಗ್ರಹಿಸಿ ಅದು 9 ಮಿಲಿಮೀಟರ್ಗಿಂತ ಕಡಿಮೆ ಥಿಕ್ ಮತ್ತು 76.5 ಮಿಲಿಮೀಟರ್ ಲೆಂತ್ ಮತ್ತು 48 ಮಿಲಿಮೀಟರ್ ಬ್ರೆಡ್ತ್ಗಿಂತ ಕಡಿಮೆ ಇರಬಾರದು. ಹಂತ 2: ಆಂಗಲ್ ಬ್ಲಾಕ್ ದ 3 ವರ್ಕ್ ಪೀಸ್ಗಳನ್ನು ಹಿಡಿದುಕೊಳ್ಳಿ. ಹಂತ 3: ವರ್ನಿಯರ್ ಹೈಟ್ ಗೇಜ್ ಸಹಾಯದಿಂದ 3 ವರ್ಕ್ ಪೀಸ್ ಮೇಲೆ ಲೈನ್ಗಳನ್ನು ಗುರುತಿಸಿ. ಹಂತ 4: ಮೊದಲಿಗೆ ವರ್ಕ್ ಪೀಸ್ಗಳನ್ನು ಲಂಬವಾದ ಸ್ಥಾನದಲ್ಲಿ ಇರಿಸಿ ಮತ್ತು ಸ್ಕೆಚ್ನಲ್ಲಿ ನೀಡಲಾದ ಡೈಮೆನ್ಷನ್ಗಳ ಪ್ರಕಾರ ಮಾರ್ಕ್ ಮಾಡಿ. ಹಂತ 5: ವರ್ಕ್ ಪೀಸ್ ಅಡ್ಡಲಾಗಿ ತಿರುಗಿಸಿ ಮತ್ತು ಡೈಮೆನ್ಷನ್ ಮಾರ್ಕ್ ಮಾಡುವುದನ್ನು ಪೂರ್ಣಗೊಳಿಸಿ. ಹಂತ 6: ಸ್ಕೆಚ್ ಪ್ರಕಾರ ಡ್ರಿಲ್ಲಿಂಗ್, ಟ್ಯಾಪಿಂಗ್ ಇತ್ಯಾದಿಗಳನ್ನು ಮಾಡಲು ಪಂಚ್ ಸೆಂಟರ್ ಮತ್ತು ಹ್ಯಾಮರ್ ಸಹಾಯದಿಂದ ವರ್ಕ್ ಪೀಸ್ಗಳ ಮೇಲೆ ಪಂಚ್ ಮಾರ್ಕ್ ಅನ್ನು ಮಾಡಿ. ಹಂತ 7: ಅಲ್ಲದೆ ಹೆಚ್ಚುವರಿ ಪ್ರದೇಶ ಕಂಡುಬಂದಲ್ಲಿ ಪಂಚ್ ಗುರುತುಗಳನ್ನು ಮಾಡಿ. ಹಂತ 8: ಹ್ಯಾಂಡ್ ಲೇವರ್ ಬಳಸಿ ಬೆಂಚ್ ವಾಯ್ಸ್ ಅನ್ನು ಅನ್ಲಾಕ್ ಮಾಡಿ. ಜಾವ್ಸ್ಗಳ ನಡುವೆ ವರ್ಕ್ ಪೀಸ್ ಇರಿಸಿ ಮತ್ತು ಬಿಗಿಗೊಳಿಸಿ. ಹಂತ 9: ಹ್ಯಾಕ್ಸಾ ಫ್ರೇಮ್ನ ಸಹಾಯದಿಂದ ಹೆಚ್ಚುವರಿ ತುಂಡುಗಳನ್ನು ಕತ್ತರಿಸಿ ತೆಗೆದುಹಾಕಿ. ಹಂತ 10: ಎಲ್ಲ 3 ವರ್ಕ್ ಪೀಸ್ಗಳಲ್ಲಿ ಅದೇ ರೀತಿ ಮಾಡಿ. ಹಂತ 11: ವರ್ಕ್ ಪೀಸ್ ತುಣುಕುಗಳನ್ನು ಬೆಂಚ್ ವಾಯ್ಸ್ನ ಜಾವ್ಸ್ಗಳ ನಡುವೆ ಇರಿಸಿ ಮತ್ತು ವರ್ಕ್ ಪೀಸ್ ಅನ್ನು ಸುಗಮಗೊಳಿಸಲು ಫೈಲ್ನ ಸಹಾಯದಿಂದ ಫೈಲಿಂಗ್ ಅನ್ನು ಪ್ರಾರಂಭಿಸಿ. ಹಂತ 12:
ಎಲ್ಲ 3 ವರ್ಕ್ ಪೀಸ್ಗಳಿಗೆ ಫೈಲಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಹಂತ 13. ವರ್ನಿಯರ್ ಕ್ಯಾಲಿಪರ್ ಅನ್ನು ತೆಗೆದುಕೊಳ್ಳಿ. ಎಲ್ಲ ವರ್ಕ್ ಪೀಸ್ಗಳ ಉದ್ದ, ಅಗಲ ಮತ್ತು ದಪ್ಪವನ್ನು ಅಳೆಯಿರಿ ಮತ್ತು ನೀಡಿರುವ ಡೈಮೆನ್ಷನ್ಗಳ ಪ್ರಕಾರ ಅವುಗಳನ್ನು ಪೂರ್ಣಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 14. ಡ್ರಿಲ್ಲಿಂಗ್ ಮಷಿನ್ ಚಕ್ನಲ್ಲಿನ ಡೈಮೆನ್ಷನ್ ಪ್ರಕಾರ ಸೂಕ್ತವಾದ ಗಾತ್ರಕ್ಕೆ ಅಂದರೆ 6 ಮಿಲಿಮೀಟರ್ ಡ್ರಿಲ್ ಬೀಟ್ ಅನ್ನು ಸರಿಪಡಿಸಿ ಮತ್ತು ಅದನ್ನು ಬಿಗಿಗೊಳಿಸಿ. ಹಂತ 15. ಈಗ ವರ್ಕ್ ಪೀಸ್ ಅನ್ನು ಸೂಕ್ತವಾದ ಫಿಕ್ಸ್ಚರ್ನಲ್ಲಿ ಇರಿಸಿ ಮತ್ತು ಡ್ರಿಲ್ಲಿಂಗ್ ಮಷಿನ್ನಲ್ಲಿ ಹ್ಯಾಂಡ್ ಲಿವರ್ನಿಂದ ಬಿಗಿಗೊಳಿಸಿ ಮತ್ತು ಡ್ರಿಲ್ಲಿಂಗ್ ಮಾಡಿ. ಹಂತ 16. ಅದೇ ರೀತಿಯಲ್ಲಿ 6 ಮಿಲಿಮೀಟರ್ ಗಾಗಿ ಇತರ ವರ್ಕ್ ಪೀಸ್ಗಳಲ್ಲಿ ಡ್ರಿಲ್ ಮಾಡಲಾಗುತ್ತದೆ. ಹಂತ 17. ಬಿಟ್ ಅನ್ನು 12 ಮಿಲಿಮೀಟರ್ ಬದಲಾಯಿಸಿ ಮತ್ತು ಸ್ಕೆಚ್ನಲ್ಲಿ ತೋರಿಸಿರುವಂತೆ ಬಿ ಸ್ಥಾನದಲ್ಲಿ ಡ್ರಿಲ್ ಮಾಡಿ ರಿಪ್ಲೇಸ್ಮೆಂಟ್ ಮಾಡಿ. ಹಂತ 18. ಡ್ರಿಲ್ಲಿಂಗ್ ಮಷಿನ್ ಚಕ್ನಲ್ಲಿ ರೀಮರ್ ರೂಲ್ ಅನ್ನು ಸರಿಪಡಿಸಿ ಮತ್ತು ಸ್ಕೆಚ್ನ ಪ್ರಕಾರ 6 ಮಿಲಿಮೀಟರ್ಗೆ ಡಿ ಸ್ಥಾನದಲ್ಲಿ ರೀಮ್ ಮಾಡಿ. ಹಂತ 19. ಈಗ ರೀಮರ್ ಅನ್ನು 6 ಮಿಲಿಮೀಟರ್ ಕೌಂಟರ್ ಬೋರ್ನೊಂದಿಗೆ ಬದಲಾಯಿಸಿ ಮತ್ತು ಎ ಸ್ಥಾನದಲ್ಲಿ ಡ್ರಿಲ್ ಮಾಡಿ. ಹಂತ 20. ಎಲ್ಲ 3 ಪೀಸ್ಗಳಲ್ಲಿ ಕ್ರಮವಾಗಿ 10 ಮತ್ತು 12.5 ಮಿಲಿಮೀಟರ್ಗಾಗಿ ಸಿ ಮತ್ತು ಎಚ್ ಸ್ಥಾನಗಳಲ್ಲಿ ಕೌಂಟರ್ ಸಂಖ್ಯೆಗಳನ್ನು ಮಾಡಿ. ಹಂತ 21. ಡ್ರಿಲ್ಲಿಂಗ್ ಮಷಿನ್ ಫಿಕ್ಸ್ಚರ್ಗಳಿಂದ ವರ್ಕ್ ಪೀಸ್ಗಳನ್ನು ತೆಗೆದುಹಾಕಿ ಮತ್ತು ಬೆಂಚ್ ವಾಯ್ಸ್ನ ಜಾವ್ಸ್ಗಳ ನಡುವೆ ಫಿಕ್ಸ್ ಮಾಡಿ. ಹಂತ 22. ಈಗ ನೀವು ಡ್ರಿಲ್ ಮಾಡಿದ ಹೋಲ್ ಹೊಂದಿರುವಿರಿ. ಇಂಟರ್ನಲ್ ಥ್ರೆಡ್ ಕಟ್ಟಿಂಗಿಗೆ ಸರಿಯಾದ ಟ್ಯಾಪ್ ಸೈಜ್ ಬಳಸಿ. ಟ್ಯಾಪ್ ಮಾಡುವುದನ್ನು ಪ್ರಾರಂಭಿಸಲು ವಸ್ತುಗಳ ಥ್ರೆಡ್ ಕಟ್ಟಿಂಗ್ನಿಂದ ನೀವು ರೆಸಿಸ್ಟೆನ್ಸ್ ಅನುಭವಿಸುವವರೆಗೂ ಟೇಪರ್ ಬಿಟ್ ಅನ್ನು ಕ್ಲಾಕ್ ವೈಸ್ ತಿರುಗಿಸಿ. ಅಲ್ಲಿಂದ ಪ್ರತಿ ಪೂರ್ಣ ರೊಟೇಷನ್ ಕ್ಲಾಕ್ ವೈಸ್ ಮಾಡಿ, ಅರ್ಧ ರೊಟೇಷನ್ ಅನ್ನು ಕೌಂಟರ್ ಕ್ಲಾಕ್ ವೈಸ್ ಮಾಡಿ. ಕೊಟ್ಟಿರುವ ಡೈಮೆನ್ಷನ್ಗಳ ಪ್ರಕಾರ ಕ್ರಮವಾಗಿ 10 ಮಿಲಿಮೀಟರ್, 8 ಮಿಲಿಮೀಟರ್ ಮತ್ತು 6 ಮಿಲಿಮೀಟರ್ ಗಾಗಿ ಎಫ್, ಇ ಮತ್ತು ಜಿ ಸ್ಥಾನಗಳಲ್ಲಿ ಟ್ಯಾಪಿಂಗ್ಗಳನ್ನು ಮಾಡಲಾಗುತ್ತದೆ. ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ಎಲ್ಲ 3 ವರ್ಕ್ ಪೀಸ್ಗಳನ್ನು ಪರೀಕ್ಷಿಸಿ. ಈ ವಿಡಿಯೋದಲ್ಲಿ ನಾವು ಇಲ್ಲಿಯವರೆಗೆ ಸೈಜ್ಗೆ ಸರಿಯಾಗಿ ಕಟಿಂಗ್ ಮಾಡುವುದು, ಮಾರ್ಕ್ ಮಾಡುವುದು, ಡ್ರಿಲ್ಲಿಂಗ್ ಮಾಡುವುದು ಮತ್ತು ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ ಮತ್ತು ಬ್ರಾಸ್ನಂತಹ ವಿವಿಧ ವಸ್ತುಗಳಲ್ಲಿ ಟ್ಯಾಪ್ ಮಾಡುವ ಬಗ್ಗೆ ಚರ್ಚಿಸಿದ್ದೇವೆ.